GST ಗೋಸ್ಟ್ ಇನ್ ಟ್ರಬಲ್. ಇದು ಸೃಜನ್, ಲೋಕೇಶ್, ರಜನಿ ಭಾರದ್ವಾಜ ಅವರು ಲೀಡ್ ಆಗಿ ಕಾಣಿಸಿಕೊಂಡಿರುವಂತಹ ಸಿನಿಮಾ. ಹಾಗೇನೆ ಈ ಸಿನಿಮಾ ಸೃಜನ್ ಲೋಕೇಶ್ ಅವರ ಪ್ರಪ್ರಥಮ ಡೈರೆಕ್ಷನ್ ಸಿನಿಮಾ ಕೂಡ ಹೌದು. ಹಾರರ್ ಕಾಮಿಡಿ ಅನ್ನೋದು ಕಷ್ಟದ ಜಾನ್ರೆ. ಎಲ್ಲ ಡೈರೆಕ್ಟರ್ ಡಿಪಾರ್ಟ್ಮೆಂಟ್ ಅವರು ತಮ್ಮ ಬೆಸ್ಟ್ ವರ್ಕ್ ಅನ್ನ ಕೊಟ್ಟಾಗ ಮಾತ್ರ ಈ ಸಿನಿಮಾ ಚೆನ್ನಾಗಿ ಬರೋದು. ಈ ಸಿನಿಮಾ ನೋಡಿದ ನಮಗೆ ಏನು ಇಷ್ಟ ಆಯ್ತು, ನಗುಸ್ತು, ಏನೆಲ್ಲ ಭಯವನ್ನ ಉಂಟು ಮಾಡ್ತು, ಎಲ್ಲವನ್ನ ಇವತ್ತಿನ ಈ ರಿವ್ಯೂವಿನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಡು ಬರೋಣ. ಹಾಯ್ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನಲ್. ನಮ್ ಕಂಟೆಂಟ್ ನಿಮಗೆ ಇಷ್ಟ ಆದ್ರೆ ಮಾತ್ರ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಇಲ್ಲಿ ನಮ್ಮ ಮುಖ್ಯ ಪಾತ್ರಧಾರಿಯ ಹೆಸರು ಲಕ್ಕಿ. ಆದರೆ ಇವನ ಜೀವನ ಈ ಲಕ್ಕಿ ಅನ್ನೋ ಹೆಸರಿಗೆ ತತ್ ವಿರುದ್ಧವಾಗಿರುತ್ತೆ. ಚಿಕ್ಕ ವಯಸ್ಸಿನಿಂದ ಲತ್ತೆ ಅಂತ ಅನಿಸಿಕೊಳ್ಳುವಂತಹ ಇವನು ಕೈ ಹಾಕಿದ ಕೆಲಸ ಎಲ್ಲಾನು ಟಾಟಾ ಬಾಬಾಯ್ ಮಾಡುತ್ತಾ ಹೋಗುತ್ತೆ. ಸೊ ಎಲ್ಲರನ್ನ ಬಿಟ್ಟು ಸಾಯೋಣ ಅಂತ ಹೊರಟ ಇವನಿಗೆ ಪರಿಚಯ ಆಗೋದೆ ದೆವ್ವಗಳ ಒಂದು ಗುಂಪು. ಯಾವುದು ಈ ಗುಂಪು? ಅವರಿಗೂ ನಮ್ಮ ಹೀರೋಗೂ ಏನು ಸಂಬಂಧ? ಲಕ್ಕಿಯ ಜೀವನ ಬೆಟರ್ ಆಯ್ತಾ ಇಲ್ವಾ ಅನ್ನೋದು ಸಿನಿಮಾದ ಪ್ಲಾಟ್. ಮೊದಲನೇದಾಗಿ ಇಲ್ಲಿನ ಪಾಸಿಟಿವ್ ವಿಚಾರಕ್ಕೆ ಬರೋದಾದ್ರೆ, ಫಸ್ಟ್ ನಮ್ ತಲೆಗೆ ಬರೋದು ಇಲ್ಲಿ ಕಾಮಿಡಿ. ಅಫ್ಕೋರ್ಸ್ ಸೃಜನ್ ಅವರ ಸ್ಟ್ರಾಂಗ್ ಏನೆ ಅಂಡ್ ಅದನ್ನ ಈ ಕತೆಗೆ ಅಂಡ್ ಮಾಡಿರುವಂತಹ ರೀತಿ, ಎಸ್ಪೆಷಲಿ ಸೆಕೆಂಡ್ ಹಾಫ್ ನಲ್ಲಿ ಅದನ್ನ ಉಪಯೋಗಿಸಿಕೊಂಡಿರುವಂತಹ ರೀತಿ ಸಖತ್ತಾಗಿತ್ತು. ಕ್ಯಾರೆಕ್ಟರೈಸೇಷನ್ಗಳ ಮೇಲೆ ಹೆಚ್ಚಾಗಿ ಕೆಲಸ ನಡೆದಿದೆ. ಪ್ರತಿ ಪಾತ್ರಕ್ಕೂ ತನ್ನದೇ ಆದಂತಹ ಒಂದು ಯೂನಿಕ್ ಅಂಶ ಇದೆ. ಇಲ್ಲಿ ಹುಟ್ಟಿರುವಂತಹ ಕಾಮಿಡಿ ಕೂಡ ಅಲ್ಲಿಂದಾನೇ ಬರೋದು. ಕಾಮಿಡಿಗೆ ಅಂತಾನೆ ಡೆಡಿಕೇಟ್ ಸ್ಕ್ರೀನ್ ಇಟ್ಟು ಬಿಟ್ಟು ಸಿನಿಮಾದ ಫ್ಲೋ ಇವರು ಹಾಳು ಮಾಡಿಲ್ಲ. ಪ್ರತಿ ಸೀನ್ನು ಕಥೆಯ ಅನುಗುಣವಾಗಿಯೇ ಮುಂದೆ ಸಾಗುತ್ತೆ ಅಂಡ್ ಎಲ್ಲೂ ಬೋರು ಕೂಡ ಹೊಡೆಯಲ್ಲ. ಕೆಲವೊಂದಿಷ್ಟು ಜೋಕ್ಗಳ ಬಿಟ್ಟರೆ ಬೇರೆ ಎಲ್ಲವೂ ಚೆನ್ನಾಗಿ ಲ್ಯಾಂಡ್ ಆಗಿದೆ ಅಂಡ್ ಇದು ಒಳ್ಳೆಯ ನಗುವನ್ನ ಕೂಡ ಜನರೇಟ್ ಮಾಡುತ್ತೆ ಅಂತ ಆರಾಮಾಗಿ ಹೇಳಬಹುದು. ಪರ್ಫಾರ್ಮೆನ್ಸ್ಗಳ ಕಡೆ ಬರೋದಾದ್ರೆ, ಸೃಜನ್ ಲೋಕೇಶ್ ಅವರು ಶೈನ್ ಆಗಿದ್ದಾರೆ ಅಂತ ಹೇಳ್ತೀನಿ. ಅವರ ಪಾತ್ರಕ್ಕೆ ಒಂದು ಆರ್ಕ್ ಇದೆ. ಸುಖ, ದುಃಖ, ಕನ್ವೆನ್ಷನ್, ಎಕ್ಸೈಟ್ಮೆಂಟ್ ಎಲ್ಲ ಎಮೋಷನ್ ಅನ್ನ ಇಲ್ಲಿ ಚೆನ್ನಾಗಿ ಪೋರ್ಟ್ರೇ ಮಾಡಿರುವಂತಹ ಅವಕಾಶ ಆಯ್ತು ಅಂಡ್ ಅದನ್ನ ಸೃಜನ್ ಅವರು ಚೆನ್ನಾಗಿ ಹ್ಯಾಂಡಲ್ ಕೂಡ ಮಾಡಿದ್ದಾರೆ. ರಜನಿ ಭಾರದ್ವಾಜ್ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂದಿದ್ದು ಕತೆಗೆ ಆಸ್ ವೆಲ್ ಆಸ್ ಸಿನಿಮಾಗೆ ಅವರು ಖಂಡಿತ ವ್ಯಾಲ್ಯೂ ಅನ್ನ ಆ್ಯಡ್ ಆನ್ ಮಾಡಿದ್ದಾರೆ ಅಂತ ಹೇಳಬಹುದು. ಇನ್ನು ಸಪೋರ್ಟಿಂಗ್ ಆಕ್ಟರ್ಗಳಾಗಿ ಕಾಣಿಸಿಕೊಂಡಿರುವಂತಹ ತಬಲಾ ನಾನಿ ಅವರು, ನಿವೇದಿತಾ ಗೌಡ, ವಿನೋದ್, ರವಿಶಂಕರ್ ಗೌಡ, ಗಿರೀಶ್ ಶಿವಣ್ಣ, ಸೃಜನ್ ಅವರ ಪುತ್ರ ಸುಕೃತ್ ಲೋಕೇಶ್, ಹೇಗೆ ಎಲ್ಲರ ಪರ್ಫಾರ್ಮೆನ್ಸ್ ನಲ್ಲಿ ತಮ್ಮ 100% ಅನ್ನ ಕೊಟ್ಟಿದ್ದಾರೆ ಅಂಡ್ ಅದು ನಮ್ಮೆಲ್ಲರನ್ನ ಇಂಪ್ರೆಸ್ ಕೂಡ ಮಾಡ್ತು. ಪ್ರತಿ ಪಾತ್ರಕ್ಕೂ ತುಂಬಾ ಇಂಪಾರ್ಟೆಂಟ್ ಇದೆ. ಅಷ್ಟು ಪಾತ್ರಗಳ ಸುತ್ತ ಒಂದು ಬೌಂಡರಿ ಹಾಕೊಂಡು ಅದರೊಳಗಡೆನೆ ಎಲ್ಲವನ್ನ ಪ್ರೆಸೆಂಟ್ ಮಾಡಿದ್ದಾರೆ. ಬರೀ ಕಾಮಿಡಿ ಲ್ಯಾಂಡ್ ಆಗಲ್ಲ ಅಂತ ಎಲ್ಲ ಡಿವಿಡೆಂಟ್ ಆಗ್ತಿಲ್ಲ. ಹಾಗಾಗಿನೇ ಇಲ್ಲಿ ಎಲ್ಲ ಕಾನ್ಸೆಪ್ಟ್ಗಳು ಒಂದೇ ಜಾಗದಲ್ಲಿ ಬಂದು ನೀಟಾಗಿ ಸೆಟಲ್ ಆಗಿದೆ ಅಂಡ್ ಮೂವಿಗೆ ದೊಡ್ಡ ಪ್ಲಸ್ ಕೂಡ ಇದೇನೆ. ಇದೊಂದು ಬ್ಯಾಲೆನ್ಸ್ಡ್ ಕಾಮಿಡಿ ಅಂತ ಅನ್ಸಿದ್ದು ಯಾವಾಗ ಅಂತಂದ್ರೆ, ಕಾಮಿಡಿಯ ಮಧ್ಯದಲ್ಲಿ ಕ್ಯಾರೆಕ್ಟರ್ಗ ದೃಷ್ಟಿಕೋನದಿಂದ ಇಮೋಷನಲ್ ವೈಟೇಜ್ನ ತರಿಸಿದ್ದು ಬೋರ್ ಆಗದ ಹಾಗೆ ಪಾಠ ಹೇಳೋ ರೀತಿಯಲ್ಲಿ ಮಾಡದೆ ಇಂಟ್ರೆಸ್ಟಿಂಗ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಸಿನಿಮಾಟೋಗ್ರಾಫಿ ಡೀಸೆಂಟ್ ಆಗಿತ್ತು. ಇನ್ನ ಎನ್ಹ್ಯಾನ್ಸ್ ಮಾಡಿರುವಂತಹ ಸ್ಪೇಸ್ ಅಂತೂ ಇಲ್ಲಿ ಖಂಡಿತ ಇತ್ತು. ಪ್ರೊಡಕ್ಷನ್ ವ್ಯಾಲ್ಯೂ ಕತೆಗೆ ತಕ್ಕ ಹಾಗೆ ಡೀಸೆಂಟ್ ಆಗಿ ಇತ್ತು. ಇಲ್ಲಿ ಸಿನಿಮಾಗೆ ತೊಂದರೆ ಕೊಟ್ಟಿರುವಂತಹ ಎಕ್ಸೆಪ್ಟ್ಗಳು ಕಮ್ಮಿನೇ. ಅದಲ್ಲೇ ಇಲ್ಲಿ ಮ್ಯೂಸಿಕ್ ಹಾಗೆ BGM ತುಂಬಾ ಪರ್ಫೆಕ್ಟಬಲ್ ಆಗಿದ್ದು, ಇದು ಕಂಪೋಸಿಷನ್ ಅಂತ ತಿಳ್ಕೊಂಡಾಗ ಅದು ಶಾಕ್ ಕೂಡ ಆಗಿದ್ದು ನಿಜ. ಇಲ್ಲಿ VFX ಸೀಜನ್ ಬಳಸಿಕೊಂಡಿರುವಂತಹ ವಿಧಾನ ಕೂಡ ಜೆನೆರಿಕ್ ಆಗಿತ್ತು. ಕೆಟ್ಟದಾಗಿದೆ ಅಂತ ಅಲ್ಲ, ಬಟ್ ಇದಕ್ಕಿಂತ ತುಂಬಾ ಬೆಟರ್ ಪ್ರೊಡಕ್ಷನ್ಗಳಲ್ಲಿ ರೆಗ್ಯುಲರ್ ಬೇಸ್ನ ಮೇಲೆ ನೋಡೋದ್ರಿಂದ ಅದಕ್ಕೆ ಹೋಲಿಸಿದಾಗ ಇದನ್ನು ಬೆಟರ್ ಮಾಡಬಹುದಿತ್ತು ಅಂತ ಅನ್ಸುತ್ತೆ. ಅಂಡ್ ಸಿನಿಮಾದ ಆಲ್ ಓವರ್ ಎಕ್ಸ್ಪೀರಿಯನ್ಸ್ ಇದನ್ನೇ ಹಾನಿಯನ್ನು ಉಂಟು ಮಾಡಿಲ್ಲ, ಬಟ್ ಸ್ಟಿಲ್ ಆಸ್ ಎ ನಾನ್ಲಿ ಇಂಪ್ರೂವ್ ಆಗಬಹುದಿತ್ತು. ಹಲವು ವಿಷಯಗಳನ್ನ ಕ್ವಶನ್ಗಳನ್ನ ಅವರೇ ಓಪನ್ ಮಾಡ್ತಾರೆ, ಬಟ್ ಅದಕ್ಕೆ ಇನ್ನಷ್ಟು ಬೆಟರ್ ವೆಲ್ ನಲ್ಲಿ ರೌಂಡ್ ಆಫ್ ಕೂಡ ಸಿಗಬಹುದಿತ್ತು. ಎಸ್ಪೆಷಲಿ ನಿವೇದಿತಾ ಅವರ
ಬ್ಯಾಕ್ ಸ್ಟೋರಿ ಇನ್ ಮೈ ಒಪಿನಿಯನ್ ಪ್ರಕಾರ ಇದೊಂದು ಫ್ಯಾಮಿಲಿ ಫನ್ ವಾಚ್, ಕಾಮಿಡಿ, ಇಮೋಷನ್ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಸಿನಿಮಾ ಎಲ್ಲ ಬೋರ್ ಹೊಡೆದಿದೆ ಇರುವಂತಹ ರೀತಿ ನೋಡಿಕೊಂಡಿದ್ದಾರೆ. ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಅಂಡ್ ಎಂಜಾಯ್ ಮಾಡೋದಕ್ಕೆ ಇದೊಂದು ಒಳ್ಳೆಯ ಆಪ್ಷನ್ ಡಾರ್ಲಿಂಗ್ಸ್. ಸೊ ಇದಾಗಿತ್ತು ನಮ್ಮ GST ಮೂವಿಯ ರಿವ್ಯೂ. ನೀವು ಮೊದಲನೇ ಮೂವಿ ನೋಡಿದ್ರೆ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ.